ಅಂತೂ ಇಂತೂ ನಮ್ಮ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಪರ್ಸಿನ್ ಬೋಟ್ ಮೇಲೆ ಹತ್ತಿದ್ವಿ ಆಯ್ತಾ. ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ಬರಿಗೆ ಎಂತ ಕೆಲ್ಸ ಇಲ್ಲ ಅಂತ ಇವತ್ತು ಸ್ವಲ್ಪ ಮಲ್ಪೆ ಸೈಡ್ ಅಲ್ಲಿ ಮೀನ್ ಹಿಡಿಯುವವರನ್ನ ಬೇಟೆ ಮಾಡುವ ಅಂತ ಹೊರಟ್ವಿ. ಇದೆಲ್ಲ ನೀವು ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನೋಡ್ತಿದ್ದೀರಲ್ಲ, ಇದೆಲ್ಲ ನಮ್ಮ ಫಿಶ್ ಫ್ಯಾಕ್ಟ್ರಿಗಳಾಯ್ತಾ. ನಾವ್ ಎನ್ಕೊಂಡದ್ದು ಪಡುಕೆರೆ ಹೋಗುವಂತ, ಅಲ್ಲಿ ಮೀನ್ ಹಿಡಿಯುವವರೆಲ್ಲ ಜಾಸ್ತಿ ಇರ್ತಾರೆ. ಮೊದ್ಲು ನಾವು ಮಲ್ಪೆಯ ದಕ್ಕೆಗೆ ಹೋಗುವಂತ ಪ್ಲಾನ್ ಮಾಡಿದ್ವಿ. ಒಳಗೆ ಹೋಗುವಾಗ ಎಂತ ನೋಡುದು, ಒಂದು ಕಮ್ಮಿ ಅಂದ್ರೆ 1,000ಕ್ಕಿಂತ ಜಾಸ್ತಿ ಬೋಟ್ಗಳು ಬಂದು ನಿಂತಿವೆ. ಈಗ ಆಫ್ ಸೀಸನ್ ಅಲ್ಲ, ಯಾರಿಗೂ ಬೋಟಿಗೆ ಹೋಗ್ಲಿಕ್ಕಿಲ್ಲ. ನಂತರ ಇಲ್ಲಿ ದಕ್ಕೆಯಲ್ಲಿ ನಮ್ಮ ತುಳುನಾಡಿನ ಹುಲಿ ಯತಿಶಣ್ಣ ಸಿಕ್ಕಿದ್ರಾಯ್ತಾ. ಮತ್ತೆ ಆಚೆ ನೋಡುವಾಗ ಬೋಟ್ ಮೇಲೆ ನಮ್ಮ ಊರಿನ ಮೋಹನ್ ಅಣ್ಣ ಸಿದ್ರಾಯ್ತಾ. ನಂಗೆ ಒಂದು ಲೈಫ್ ಅಲ್ಲಿ ಆಸೆ ಇತ್ತು ಈ ಪರ್ಸಿನ್ ಬೋಟ್ ಗಳ ಮೇಲೆ ಹೋಗ್ಬೇಕಂತ. ಇದು ಸಿಕ್ಕಿದ ಚಾನ್ಸ್ ಅಂತ ಬೋಟ್ ಮೇಲೆ ಹತ್ಲಿಕ್ಕೆ ಸ್ಟಾರ್ಟ್. ನಾವು ಮಂಗ ನೇಲಿದ ಹಾಗೆ ಎಲ್ಲ ನೇಲಿ ಸರ್ಕಸ್ ಎಲ್ಲ ಮಾಡಿ ಹತ್ತಿದೆ ಆಯ್ತಾ. ನನ್ನ ಫ್ರೆಂಡ್ ನೋಡಿ ಇಲ್ಲಿ ಬೋಟ್ ಮೇಲೆ ಕರಡಿ ಹತ್ತಿದಾಗೆ ಹತ್ತಾ ಇದ್ದಾನೆ. ಅಂತೂ ಇಂತೂ ಇಬ್ಬರು ಸೇರಿ ಸ್ಟಂಟ್ ಎಲ್ಲ ಮಾಡಿ ಬೋಟ್ ಮೇಲೆ ಬಂದ್ವಿ ಆಯ್ತಾ. ಇಲ್ಲಿ ನಮ್ಮ ಯತೀಶಣ್ಣ ನಮ್ಗೆ ಬೋಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತಿದ್ದಾರೆ. ಮತ್ತೆ ಇಲ್ಲಿ ಸ್ಪೈಡರ್ ಮ್ಯಾನ್ ತರ ಒಂದರ ಮೇಲೆ ಒಂದು ಬೋಟ್ ಎಲ್ಲ ಹಾರಿ ಎಲ್ಲ ಬೋಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ಗೈಸ್, ನಾವೀಗ ಇಲ್ಲಿ ನಮ್ಮ ಮಲ್ಪೆಯಲ್ಲಿ ದೊಡ್ಡ ದೊಡ್ಡ ಬೋಟ್ ನೋಡ್ಲಿಕ್ಕೆ ಬಂದಿದ್ದೇವೆ. ಸೊ ಇದು ಕಾಣಬಹುದು, ಬೋಟ್ ನೋಡ್ಲಿಕ್ಕೆ ಕೆಳಗಿಂದ ಸಂದು ಕಾಣ್ತದೆ, ಆದ್ರೆ ಇದರ ಮೇಲೆ ಬಂದಾಗ ಗೊತ್ತಾಗ್ತದೆ ಎಷ್ಟು ದೊಡ್ಡದಿದೆ ಅಂತ. ನಮ್ಮ ಮೋಹನ್ ಅಣ್ಣ ನೋಡಿ ಇಲ್ಲಿ ಅವರ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಿ ಇಲ್ಲಿ ಬೋಟ್ ರಿಪೇರಿ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನು ಕೆಲವು ಸಮಯದ ನಂತರ ಎಲ್ಲ ಬೋಟ್ ಗಳು ಡೀಪ್ ಸಿ ಫಿಶಿಂಗ್ ಗೆ ಹೋಗ್ತಾವಲ್ಲ, ಅದಕ್ಕೆ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಬೋಟ್ ರಿಪೇರಿ, ಬಲೆ ಎಲ್ಲ ಸರಿ ಮಾಡುದು ಎಲ್ಲ ಇಲ್ಲಿ ವರ್ಕ್ ಎಲ್ಲ ನಡೀತಾ ಉಂಟು. ಇಲ್ಲಿ ಎಂತ ಡೀಪ್ ನೋಡಿ ಗೈಸ್, ಬೋಟ್ ಅಲ್ಲಿ ಕೆಲಸ ಮಾಡುವಾಗ ಅಪ್ಪಿ ತಪ್ಪಿ ಎಲ್ಲಿಯಾದ್ರೂ ಬಿದ್ರೆ ಕೆಳಗಿನಿ ಒಂದು ಎಷ್ಟು ರಾಶಿ ಬೋಟ್ ಗಳು ಗೈಸ್ ಇಲ್ಲಿ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿ ಕಾಣ್ತಾ ಉಂಟು. ನಂತರ ನಮ್ಗೆ ಈ ಬೋಟಿನ ಡ್ರೈವಿಂಗ್ ರೂಮ್ ಒಳಗೆ ಹೋಗ್ಲಿಕ್ಕೆ ಸಹ ಚಾನ್ಸ್ ಸಿಕ್ಕಿತಾಯ್ತಾ. ನಾನಂತೂ ಸೇಮ್ ಬೋಟಿನ ಓನರ್ ತರಾನೇ ಕಾಣ್ತಾ ಇದ್ದೇನೆ. ಇದರ ಕಂಟ್ರೋಲ್ಸ್ ಎಲ್ಲ ನೋಡಿಯೇ ನಂಗೆ ತಲೆ ಎಲ್ಲ ಹಾಳಾಗಿ ಹೋಯ್ತು. ಇಲ್ಲಿ ನೋಡಿ, ಇವನಿಗೆ ಸರಿಯಾಗಿ ಕಾರ್ ಬಿಡ್ಲಿಕ್ಕೆ ಬರುದಿಲ್ಲ, ಇಲ್ಲಿ ಬೋಟ್ ಬಿಡ್ಲಿಕ್ಕೆ ಬಂದಿದ್ದಾನೆ. ಬಿಟ್ರೆ ಈಗ ಬೋಟ್ ತಕೊಂಡು ಡೀಪ್ ಸಿ ಫಿಶಿಂಗ್ ಗೆನೆ. ಆದ್ರೆ ಎಂತ ಮಾಡುದು ಗೈಸ್, ನನ್ನ ಹತ್ರ ಲೈಸೆನ್ಸ್ ಇಲ್ಲಲ್ಲ ಬೋಟ್ ಇದ್ದು. ಒಳ್ಳೆ ಗಮ್ಮತ್ ಆಯ್ತಾಯ್ತಾ. ಫುಲ್ ಬೋಟ್ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಇವತ್ತು. ನಂತರ ಬೋಟ್ ಮೇಲಿಂದ ಎಲ್ಲ ಹಾರಿ KGF ರಾಕಿ ಬಾಯ್ ಅದೆಲ್ಲ ಪೋಸ್ ಎಲ್ಲ ಕೊಟ್ಟು ಈ ಬೋಟ್ ಇಂದ ಈಗ ಕೆಳಗೆ ಇಳಿಯುವ ಸಮಯ ಆಯ್ತಾ. ಹತ್ತುವಾಗೆಲ್ಲ ಹತ್ತಿದ್ವಿ, ಈಗ ಇಳಿಯುವಾಗ ಬೀಜ ಬಾಯಲ್ಲಿ ಬರ್ತಾ ಇದೆ. ನಾನಂತೂ ನೇತಾಡಿ ಬಾರಿ ಕಷ್ಟದಲ್ಲಿ ಇಳ್ದಿ. ಆದ್ರೆ ನನ್ನ ಫ್ರೆಂಡ್ ನೋಡಿ ಇಲ್ಲಿ ಮರದಿಂದ ಕರಡಿ ಇಳ್ದಾಗ ಇಳಿತಾ ಇದ್ದಾನೆ. ಮತ್ತೆ ನಾವು ಅಲ್ಲಿಂದ ಸೀದಾ ಮೀನ್ ಮಾರುವ ಸ್ಪಾಟ್ ಗೆ ಹೋದ್ವಿ. ಇಲ್ಲಿ ನೋಡಿ ಗೈಸ್, ಎಷ್ಟು ವೆರೈಟೀಸ್ ಆಫ್ ಮೀನ್ ಇದೆ ಇಲ್ಲಿ. ದೊಡ್ಡ ದೊಡ್ಡ ಸಿಗಡಿ, ಏಡಿ ಮೀನ್ಗಳೆಲ್ಲ ಇತ್ತು. ಮತ್ತೆ ನಾವು 3 ಜನ ಸ್ವಲ್ಪ ದಕ್ಕೆ ಎಲ್ಲ ಸುತ್ತ ಬಂದ್ವಿ ಆಯ್ತಾ. ಒಳ್ಳೆ ಗಮ್ಮತ್ ಎಕ್ಸ್ಪೀರಿಯನ್ಸ್ ಆಯ್ತು. ನಮ್ಮ ಮಲ್ಪೆ ದಕ್ಕೆ ನೋಡ್ಲಿಕ್ಕೆ ಎಷ್ಟು ಚಂದ ಅಲ್ಲ. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.